5 ಗಂಟೆ ಆಗೈತೆ. ಇವಾಗ ಎದ್ದಿದ್ದೀನಿ. ಇವತ್ತು ಸ್ಕೂಲ್ ಇದೆ, ಅದಕ್ಕೆ ಬೇಗ ಎದ್ದಿದ್ದೀನಿ. ಆಚೆ ಮಳೆ ಬರ್ತಿದೆ, ಫುಲ್ಲು ಮಳೆ. ಅಮ್ಮ ಹೇಳಿದ್ರು ಏನಿಲ್ಲ ಇವಾಗ ಮಳೆ ಬರ್ತೈತೆ ಅಂತ ನಾನು ಅಂದ್ಕೊಂಡೆ. ಅಮ್ಮ ಎದ್ದಿದ್ರು, ಎಚ್ಚರ ಇದ್ರು. 6 ಗಂಟೆ ಇಲ್ಲ ಬೇಗ ಬರ್ತೈತೆ ಅಂತ. ಇವಾಗ 5 ಗಂಟೆ ಅಲ್ವಾ, ಅವಾಗ್ಲಿಂದನೂ ಬರ್ತೈತಂತೆ ಮಳೆ. ಇವಾಗೇನು ಜಾಸ್ತಿ ಜೋರಾಗಿ ಬರ್ತಾಯಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಬರ್ತೈತೆ ಮಳೆ. ಫುಲ್ ಕೋಲ್ಡು, ತಣ್ಣಗೆ ಚಳಿ ಚಳಿ ಆಗ್ತೈತೆ. ಸೊ ಇವತ್ತಿನ ಬ್ಲಾಗ್ನ ಮಾರ್ನಿಂಗ್ ಪ್ರೇಕ್ಷಾ. ಎಷ್ಟು 4:15 ಎದ್ದ? 5 ಗಂಟೆ ಆಯಿತು. 4:15 ಅಲಾರಾಮ್ ಇಟ್ಟು 5 ಗಂಟೆಗೆ ಎದ್ದ. ಈಗ 6:15 ಆಯಿತು. ಆಯ್ತಲ್ಲ, ಎತ್ತಿಕೋತಾ ಇದೆಯಾ? ಇವತ್ತು ಸ್ಕೂಲ್ ಫಸ್ಟೇ. ಇವತ್ತಿಂದ ಅವಳದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. SLC ಇವಾಗ ಪರೀಕ್ಷೆ. ಆಲ್ ದ ಬೆಸ್ಟ್. ಮಲ್ಕೊಂಡು ಕುಳ್ಳ ಬಚ್ಕೊಡ್ತಾನೆ ಎಬ್ಸಿದ್ರೆ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ತಲೆ ಬಚ್ತೀನಿ. ನಾಶಕ್ಕೆ ಪೂರಿ ಮಾಡ್ತಿದ್ದೀನಿ. ಹೆಸ್ರು ಕಾಳು ದಾಲು ಗೊಜ್ಜು ಥರ ಮಾಡ್ತೀನಿ. ಹೆಸ್ರು ಕಾಳ್ದು. ಎಲ್ಲಿಗಮ್ಮ? ದಾಸಳಿ ಅಲ್ಲಿಗೆ. ಚಿಕ್ಕದೇ ಬಿಡು ಸಾಕು, ಬೇಗ ಬೇಗ ಟೈಮಾಗಿ ಹೋಗುತ್ತೆ. ಏನಮ್ಮ? ಜರಿನಾ? ಪ್ರೇಕ್ಷೆ ಚೆನ್ನಾಗಿ ಮಾಡ್ತಾಳೆ. ಯಾರು? ಪೂರಿನೇ ಮಾಡಲಿಲ್ಲಪ್ಪ ಚಿನ್ನ. ಪೂರಿ ಮಾಡಲಿಲ್ಲ ನಾನು. ಪೂರಿ ಮಾಡಲಿಲ್ಲ. ಬೆಳಗ್ಗೆ ಎಣ್ಣೆ ಅಲ್ವಾ, ಚಪಾತಿನೇ ಮಾಡಿದೆ. ಹೆಸರು ಕಾಳು ಸಾಂಬಾರು ಆಯಿತು. ಏನಾಯಿತು? ಯೂನಿಫಾರ್ಮ್ ಉಲ್ಟಾ ಹಾಕೊಂಡ. ಎಷ್ಟು ಚಪಾತಿ ಹಾಕ್ಲಿ ಚಿನ್ನ? ಮರ್ತ್ಬಿಟ್ಟಿದ್ದೀನಿ. ಒಂದು ತಿಂಗಳು ಸ್ಕೂಲ್ ಇಲ್ಲದೆ ಇರೋ ಚಪಾತಿ ಎಷ್ಟು ಹಾಕೋದು ಅಂತ. ಹೌದಾ?
ಕ್ಯಾನ್ ಹಾಕ್ಬೇಕು. ಮೊನ್ನೆ 2 ಕ್ಯಾನ್ ತಂದಿದ್ದಕ್ಕೆ ಸರಿ ಹೋಯ್ತು. ಹ್ಞೂ ಅಡುಗೆಗೂ ಇದು ಹಾಕ್ತೀನಿ. ಆ ನೀರು ಚೆನ್ನಾಗಿ ಬರಲ್ವಲ್ಲ ಬೋರ್ವೆಲ್ ನೀರು. ಟ್ಯಾಂಕ್ ಚೆನ್ನಾಗಿಲ್ಲಮ್ಮ. ಹ್ಞೂ ಹಾಕು. ಹೊಸದು ಅದು ಸಾಕ್ಸ್ ಕೊಟ್ಟರಲ್ಲ, ಯೂನಿಫಾರ್ಮ್ ಕೊಟ್ಮೇಲೆ ಹಾಕೋಬೇಕಾಗಿತ್ತು. ಅಮ್ಮ ತಿನ್ನಿಸ್ತೀರ ಅವಳಿಗೆ ಪ್ರೇಕ್ಷನ್ಗೆ? ನಾನು ತಲೆ ಬರ್ತೀನಿ. ಯಾರು ಹೇಳ್ತಾರೋ ಅವ್ರು ಸ್ಕೂಲವ್ರಿಗೆ. ಹ್ಞೂ ಬಾ ದಪ್ಪ ಬಾಚಿನ ಕೇಳಿದೆ. ಅಜ್ಜಿ ಮೊಮ್ಮಗಳು ನಾಷ್ಟ ಮಾಡಿಸ್ತವ್ರೆ. 7:30 ಪಾಪ ತಿನ್ನೋಕ್ಕಾಗಲ್ಲ. ಆಯ್ತಪ್ಪ, ರೆಡಿ ಭಿಕ್ಷಾ? ಇವಾಗ ಪ್ರೇಕ್ಷನ್ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನೀವು ಕರ್ಕೊಂಡು ಹೋಗ್ತೀವಿ ಕೇತನ. ಹೌದು. ಯಾರು ಹೋಗೋದು? ನಾನು ನಮ್ಮ ಅಮ್ಮ. ಕೇತು ಅಜ್ಜಿನೂ ಇಲ್ಲ, ನಾನು ಇಲ್ಲ. ಈಗ ಸಾಯಂಕಾಲ ಮತ್ತೆ ಬರ್ತಿರೋ ಒಂದೇ ವಿಷಯ ತಿಳಿಸ್ತೀಯ. ಬಿಡುವಾಗ ಬರ್ತೀನಿ. ಬಿಡುವಾಗ ನಾನು ಬರ್ತೀನಿ ಮಾಡಿ. ಬಿಡುವಾಗ ಸೇರ್ಕೊಂಡ್ರೆ ಇಲ್ಲ ಅಂದ್ರೆ ಗುರುವಾರ ಸ್ಟಾರ್ಟ್ ಸ್ಕೂಲ್ಗೆ ಬುಧವಾರ ದಿವಸ ಬಿಟ್ಟು ಬರ್ತಿರೋದೆ. ನಿನ್ನ ಫ್ರೆಂಡ್ ಫೋನ್ ಮಾಡಿದ ಕಣ ಅನ್ಸ್ಕೊಂಡ್ಬಿಡಿ ನೀನ್ ಮಾಡ್ತೀಯ. ಅವನಿಗೋಸ್ಕರ ನೀನು ಇದು ಮಾಡ್ಬೇಕು ಕಣ. ಹಾಸ್ಟೆಲ್ ಅವ್ರು ಬರಲ್ವಾ ಆಂಟಿ ಅಂತ ಕೇಳಿದ ಫೋನ್ ಮಾಡಿ. ಅದಕ್ಕೆ ಬುಧವಾರ ಬುಧವಾರ ಮೇಲೆ ನೋಡ್ತೀನಿ ಕಣೋ. ಏನು ಹೇಳಕ್ ಹೋಗ್ಬೇಡ ಮಿಸ್ಸಿಗೆ. ಈ ಥರ ಹಾಸ್ಟೆಲ್ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲೊಂದ್ಸಲ ಎಲ್ಲಿಟ್ಟಿದ್ಯಾ? ಹಿಂಗ್ ಮಾಡಿಟ್ಬಿಟ್ಟಿದ್ಯಾ ನೀನು? ಹೆಂಗಿಟ್ಟಿದ್ಯೇ ನೋಡಿಲಿ. ಏನಿಲ್ಲ ಬಿಡು, ನೀಟಾಗಿ ಎತ್ತು ಮಡಿಕೊಳ್ಳೋದಿಲ್ಲ. ಅದು ಸಿಗಾಕೊಂಡ್ಬಿಟ್ಟೈತೆ ಅದು ಆಧಾರ್ ಕಾರ್ಡ್ ಅದ್ರ ಜೊತೆ. ತಗೋ. ಹ್ಞೂ ಏನು ಫೈಲು? ಹ್ಞೂ ಬೈ ಬೈ ಬಾಯ್. ಹುಷಾರು. ಆಲ್ ದ ಬೆಸ್ಟ್ ಪ್ರೇಕ್ಷಾ. ಆಲ್ ದಿ ಬೆಸ್ಟ್. ನೀನು ಹೆಸರು ನೋಡ್ರಿಲ್ಲ ಹಿಂಗಾಗಿ ಹೆಸರು. ಹಾಂ ಬಾಯ್. ಬಾಯ್ ವಿಕಿ. ಬಾಯ್ ವಿಖ್ಯಾತ್. ಬಾಯ್ ಪ್ರೇಕ್ಷಾ. ಬಾಯ್ ಬಾಯ್ ಬಾಯ್. ಆಮೇಲೆ ಹಾಕ್ತೀನಿ, ಇವಾಗ ಹೋಗೋರಲ್ಲ. ಅಲ್ಲಿ ಸಿಟಿ ಆಗುತ್ತೆ, ಇಲ್ಲೊಂದು ಸ್ವಲ್ಪ ಹಳ್ಳಿ ಥರ ಐತಲ್ಲ, ಟೈಮ್ ಬಸ್ ಸಿಗಲ್ಲ. ಏನಮ್ಮ? ಇಲ್ಲಿರೋ ಕಾಲೇಜ್ ಓದ್ತಾರಲ್ವಾ, ಸ್ವಲ್ಪ ರೂಢಿ ಆಯ್ತಲ್ಲ ಪಾಪ. ಕಾಸು ಹಾಸ್ಪಿಟ್ಲಿಗೆ ಏನು 2 ಗಂಟೆ 2:30 ಮನೆಗೆ ಇರ್ತಾರೆ. ಕಸ ಎಲ್ಲ ಗೂಡಿಸ್ದೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ. ರೂಮಲ್ಲಿ ಬಟ್ಟೆ ಅವೆ, ರಾತ್ರಿ ಮಳೆ ಬಂತು ಅಂತ ತಗೊಂಡೆ. ಎತ್ತಿ ಒಣಗಾಕಬೇಕು, ಬಿಸಿಲು ಬಿದ್ದಿಲ್ಲ ಇನ್ನೂ. ನಮ್ಮ ಅತ್ತೆಗೆ ಚಪಾತಿ ಮಾಡಿಕೊಡ್ತಾಯಿದ್ದೀನಿ. 1-2 ಚಪಾತಿ ಮಾಡಿಬಿಟ್ಟು ನಾವು ನಾಷ್ಟ ಮಾಡ್ತೀವಿ. ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ. ಸ್ಪೆಷಲ್ ಎಣ್ಣೆ ಮಾಮೂಲಿ ದೊಡ್ಡ, ಅದು ಸೀಕ್ರೆಟ್ ಹೇಳಲ್ಲ.
ಇಷ್ಟೊಂದು ದಿನ ಆಯ್ತಲ್ಲಮ್ಮ ಹಾಕಿ ನೀವು. ಇಲ್ಲಿಂದ ಆಪ್ರೇಷನ್ ಮಾಡಿಸೋ ಹಾಕಿಯಲ್ಲ ಹಿಂದೆ ಏನೇನಾಗಿತ್ತಲ್ಲಪ್ಪ. ಈಗ ಟಿ ವಿ ತೋರಿಸ್ತಾರೆ 700 ರೂಪಾಯಿ ಅಂತೆ. ಏನು ಅದೇ ಬಿಳೆ ಕೂದಲು ಇರ್ತಲ್ಲ, ಈ ಶಾಂಪು ಐತಲ್ಲ ಪ್ರೇಕ್ಷನ್ ಇರ್ತದೆ, ಹಂಗೈತೆ ಟಿ ವಿ ತೋರಿಸ್ತಾರೆ. ಅದನ್ನ ಹಾಕೊಂಬಿಟ್ರೆ ಕಳ್ಸಂಗಿಲ್ಲ, ಹಚ್ಕೊಳಂಗಿಲ್ಲ. ಶಾಂಪು ಹಾಕತ್ತೀವಲ್ಲ ಹಂಗೆ ಹಾಕೊಳ್ಳೋದು, ಸ್ನಾನ ಮಾಡೋದು, ಅದಕ್ಕೆ ಬೆಳ್ಳಗಾಗೋಯ್ತು, ಕರ್ಗೋಯ್ತದಂತೆ. ಎಷ್ಟು 700 ರೂಪಾಯಿ ಅಯ್ಯಪ್ಪ. ಮಧ್ಯಾಹ್ನ ಸಾರಿದೆ, ಸ್ವಲ್ಪ ಅನ್ನ ಮಾಡ್ಕೊಂಡು ಊಟ ಮಾಡೋದು. ಆಗಲೇ 12:15 ಆಯಿತು ಟೈಮ್. ಪೂಜೆ ಆಯಿತು, ಸ್ನಾನ ಆಯಿತು, ಪೂಜೆ ಆಯಿತು, ಅಡುಗೆ ಮಾಡಬೇಕು. ತಗೋವಿಕ್ಕೆ ಯಾಕೋ ವಿಕೆಟ್ ಬಂದರು. ಎಲ್ಲ ಹಾಸ್ಟೆಲ್ಗಳು ಕ್ಲೋಸ್ ಆಗಿದೆಯಂತೆ ಅಡ್ಮಿಷನ್. ಇವಾಗ ಇದ್ದಂತೆ ಇವತ್ತು ಈಗ ಮಾಮೂಲಿ ವಿದೇಶಿನಿ ಗಟ್ಟಿ ಅಂತ ವಿದೇಶಿನಿ ಸ್ಕೂಲ್ ಜ್ವರ ಬಂದ್ಬಿಟ್ಟಿದೆ ಪಾಪ ವಿಕೆತಂಗೆ. ಓಡಾಡಿ ಜ್ವರ ಬಂದ್ಬಿಟ್ಟೈತೆ. ನೀರು ನೀರು ಕುಡಿದ್ಬಿಟ್ಟು ಯಾರೇನು ಕುಡ್ದಲ್ಲಿ ಇದೇ ತಡ ಇದ್ದಲ್ಲ ಝೂಮ್ ಊಟೆ. ಸೊಪ್ಪು ಸಾರು ಮಾಡ್ತಾಯಿದ್ದೀನಿ, ಮೆಂತ್ಯ ಸೊಪ್ಪಿನ ಸಾರು. ಎಲ್ಲ ಪೂಜೆ ಆಯಿತು, ಎಲ್ಲ ಕೆಲಸ ಆಯಿತು. ಪರೀಕ್ಷಾ ವಿಖ್ಯಾತ್ ಬರ್ಕೋತವ್ರೆ. ವಿಖ್ಯಾತ್ ಏನೋ ಪ್ರಾಕ್ಟೀಸ್ ಮಾಡ್ತಾ ಅಂತ. ಮಳೆ ಬರ್ತಿದ್ಯಾ? ಗಟ್ಟಿಯಾಗಿತ್ತು ಚಿನ್ನ. ಹೆಸರು ಬೇಳೆ ದಾಲು ಹಾಂ ತೆಳ್ಳಗಿತ್ತು. ಪರೀಕ್ಷಾ ಹಬ್ಬೆ ತಗೋತಾ ಇದೆಯಾ? ಮೂಗಲ್ಲಿ ಸ್ವಲ್ಪ ತಗೋ. ಎಲ್ಲ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗೋಗ್ಬಿಟ್ರೆ, ಮಳೆ ಈ ಥರ ಥಂಡಿ ಆಗೋಗ್ಬಿಟ್ರೆ ನೆಗಡಿ ಆಗೋಗ್ಬಿಡುತ್ತೆ ಪಾಪ. ಸ್ಕೂಲು ಟೈಮಲ್ಲಿ ಹಿಂಗೆ ಆಗಿಬಿಟ್ರೆ ಬೇಜಾರಾಗೋಗ್ಬಿಡುತ್ತೆ. ಸಾರು ಮಾಡಿದೆ, ಮುದ್ದೆ ಮಾಡ್ತಾಯಿದ್ದೀನಿ. ಪ್ರೇಕ್ಷೆ ಹಬ್ಬೆ ತಗೋತಾಳೆ. ಇವ್ರೇನು ಮಾಡ್ತವ್ರೆ? ಅಜ್ಜಿ ಮೊಮ್ಮಗ ಪತ್ತೆನೇ ಇಲ್ವಲ್ಲ. ಅಜ್ಜಿ ಮೊಮ್ಮಗ ಏನು ನೋಡ್ತಿದ್ದೀರಾ? ಓ ಹೊಚ್ಕೊಂಡು ಮಲ್ಕೊಂಬಿಟ್ಟವನೆ ವಿಖ್ಯಾತ್. ಇನ್ನು ನಾಚ್ಕೋಗಲ್ವಂತೆ. ಏ ಮಲ್ಕೋಬೇಡ, ಇದ್ರಲ್ಲಿ ಊಟ ಮಾಡಿ ಮಲ್ಕೋ. ಭಾನುವಾರ ಒಂದು ಸ್ವಲ್ಪ ಹೊತ್ತು ಹೋಯ್ತಾನಂತೆ. ಆಚೆ ಹೋಗ್ಬೇಡಪ್ಪ ಇನ್ಮೇಲಿಂದ. ಆಚೆ ಹೋದ್ರೆ ಯಾವುದು ಇದ ನೆಗಡಿ? ಇದು ಇದಾ ಉದ್ದುದಕ್ಕೆ ಬರುತ್ತಲ್ಲ, ಚಿಕ್ಕ ಚಿಕ್ಕದು ಅದು. ಹೋಗ್ಲಿ ಬಿಡಿ. ಇದೆ ಊಟ ಆಯಿತು. ಇವಾಗ ನಿದ್ದೆ ಬರ್ತಿದೆ, ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ. ಇನ್ನೇನಿಲ್ಲ, ಅಷ್ಟೇ ಇವತ್ತಿನ ವ್ಲಾಗ್ ಮಾಡ್ಕೊಳ್ಳೋದಷ್ಟೇ. ಇನ್ನೊಂದು ಹುಡುಗ ಮಲಗಿದ್ವಿ. ವಿಖ್ಯಾತಂಗೆ ಜ್ವರ ಬಂದ್ಬಿಟ್ಟಿದೆ.
ಪಾಪ 3-4 ದಿವಸದಿಂದ ಓಡಾಡಿ ಜ್ವರ ಬಂದುಬಿಟ್ಟಿದೆ ವಿಕ್ಕಿಗೆ. ಪ್ರೇಕ್ಷನ್ ಕೋಲ್ಡ್ ಆಗಿದೆ. ಆಯಿತು ಮಾತ್ರೆ ನುಂಗಿದ್ರಾ? ಕಣ್ ಡ್ರಾಪ್ಸ್ ಬಿಟ್ಕೊಂಡ್ರ? ಬಾಯ್ ಹೇಳ್ರಿ. ಬಾಯ್ ಮಾತ್ರೆ ಹಿಡ್ಕೊಂಡಿದ್ವಿ. ಬಾಯ್ ಹೇಳು ವಿಖ್ಯಾತ್. ಬಾಯ್. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.